Good morning, my dear students. In this video, I am discussing about a poem, Fear No More, The Heat of the Sun, written by William Shakespeare. Before going to the poem, let us have an introduction about William Shakespeare. ಇಂಗ್ಲಿಷ್ ಸಾಹಿತ್ಯದಲ್ಲಿ ಅಷ್ಟು ಪ್ರಖ್ಯಾತಿಯನ್ನು ಪಡೆದಂತಹ ವಿಶ್ವವಿಖ್ಯಾತಿಯನ್ನು ಪಡೆದಂತಹ ಒಬ್ಬ ಕವಿಯ ಸಾಹಿತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಬ್ಬ ದೊಡ್ಡ ಬರಹಗಾರ ವಿಲಿಯಂ ಶೇಕ್ಸ್ಪಿಯರ್. ವಿಲಿಯಂ ಶೇಕ್ಸ್ಪಿಯರ್ has become the most famous and influential author in English literature. ತುಂಬ ಪ್ರಖ್ಯಾತಿಯನ್ನು ಪಡೆದಂಥವನು, ಇನ್ಫ್ಲುಯೆನ್ಷಿಯಲ್. ಹಾಗೆಯೇ ತನ್ನ ನೆಕ್ಸ್ಟ್ ಬರುವಂತಹ ಏನು ಸಾಹಿತಿಗಳಿದ್ದಾರೆ ಅವರಿಗೆ ಸ್ಫೂರ್ತಿದಾಯಕವಾದಂತಹ ಒಬ್ಬ ಸಾಹಿತಿಯವರು. ಓನ್ಲಿ ಆಕ್ಟಿವ್ ಆ್ಯಸ್ ಅ ರೈಟರ್ ಫಾರ್ ಎ ಕ್ವಾರ್ಟರ್ ಸೆಂಚುರಿ. ಆಕ್ಟಿವ್ ಫಾರ್ ಕ್ವಾರ್ಟರ್ ಸೆಂಚುರಿ. ಕ್ವಾರ್ಟರ್ ಮೀನ್ಸ್ ಯರ್ 1/4. Okay, so he wrote 38 plays, 38 ನಾಟಕಗಳು, 154 sonnets, 154 sonnetsಗಳು, 2 epic poems, ಅತ್ಯಂತ ದೊಡ್ಡ ಪದ್ಯಗಳು, epic poems ಅಂತ ಹೇಳ್ತಾರೆ, that reinvented and defined the English language to such a degree that his works are required study all over the world. ಸೊ ಇಷ್ಟು ಸಾಹಿತ್ಯಗಳು ಇಡೀ ಭಾಷೆಯನ್ನು ಕೂಡ ಒಂದು ಹೊಸ ಬದಲಾವಣೆಯನ್ನು ತಂದುಕೊಡ್ತು. ವೆರಿ ಲಿಟಲ್ ಈಸ್ ನೋನ್ ಅಬೌಟ್ ಶೇಕ್ಸ್ಪಿಯರ್ಸ್ ಅರ್ಲಿ ಲೈಫ್. ಹಾಗೆ ಅವನ ಹಿಂದಿನ ಜೀವನದ ಬಗ್ಗೆ ನಮಗೆ ಹೆಚ್ಚು ವಿಷಯಗಳು ತಿಳಿದು ಬರಲಿಲ್ಲ. ಹಿ ವಾಸ್ ಬಾರ್ನ್ ಅರೌಂಡ್ 1564, 1564 ಹುಟ್ಟಿದ ಅಂತ ಗೊತ್ತಾಗತ್ತೆ. ಸ್ಟಾಟ್ಫೋರ್ಡ್ ಅಪಾನ್ ಓವನ್. ಓಕೆ, ಅವನ ಊರಿನ ಹೆಸರು. ಟು ಎ ಮಿಡಲ್ ಕ್ಲಾಸ್ ಮರ್ಚೆಂಟ್ ಫ್ಯಾಮಿಲಿ, ಒಂದು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿದಂತಹ ಒಬ್ಬ ಮಗ ಅಂತ ನಮಗಲ್ಲಿ ಗೊತ್ತಾಗತ್ತೆ. ಆಯಿತಾ? ಎಸ್, ಲೆಟ್ ಅಸ್ ಗೋ ಟು ದ ಪೋಯಮ್. ಸೊ ಈ ವಿಡಿಯೋವನ್ನು ನೋಡುವಾಗ ಪ್ಲೀಸ್ ಓಪನ್ ದ ಪೋಯಮ್. ಓಕೆ, ಸೊ ನಿಮ್ಮ ಎದುರುಗಡೆ ಪದ್ಯ ಇರಬೇಕು. ಓಕೆ, ಸೊ ಇಂಟ್ರೊಡಕ್ಷನ್ ಟು ದ ಪೋಯಮ್. ಫಿಯರ್ ನೋ ಮೋರ್, ದ ಹೀಟ್ ಆಫ್ ದ ಸನ್. Fear no more, the heat of the sun is one of the most famous songs from a Shakespeare's play. ಈ ಶೇಕ್ಸ್ಪಿಯರ್ ಬರೆದಂತಹ ನಾಟಕ, ಓಕೆ, ಸಿಂಬಲಿನ್. ಸೊ ಆ ನಾಟಕದಲ್ಲಿ ಬರುವಂತಹ ಒಂದು ಪದ್ಯ ಇದು. ಓಕೆ, ಆಲ್ದೋ ಇಟ್ಸ್ ಕಾಂಟೆಕ್ಸ್ಟ್ ಇನ್ ದ ಲೇಟ್ ಪ್ಲೇ ಸಿಂಬಲಿನ್ ಇಸ್ ಆಫನ್ ಫರ್ಗಾಟನ್. ಬಹುಶಃ ಪದ್ಯ ಓದುವಾಗ ಅದರ ಕಾಂಟೆಕ್ಸ್ಟ್, ಅದರ ಮೂಲ ಎಲ್ಲಿ ಯೂಸ್ ಆಗಿತ್ತು ಅದನ್ನು ಮರ್ತೇ ಹೋಗ್ತೀವಿ. ಆ್ಯಂಡ್ ಈಸ್ ನಾಟ್ ಆ್ಯಸ್ ವೆಲ್ ನೋನ್ ಪರ್ಹ್ಯಾಪ್ಸ್ ಟು ಬಿಗಿನ್ ವಿತ್. ತುಂಬ ಜನರಿಗೆ ಪರಿಚಯ ಕೂಡ ಇಲ್ಲ ಇದು ಎಲ್ಲಿತ್ತು ಅಂತ ಹೇಳಿ. ಆ್ಯಕ್ಚುಲಿ ಸಿಂಬಲಿನ್ ಅನ್ನುವ ಅವರ ನಾಟಕದಲ್ಲಿ ಬಂದು ಹೋಗುತ್ತೆ. ಟೇಕನ್ ಫ್ರಮ್ ಒನ್ ಆಫ್ ದ ಪ್ರಾಬ್ಲಮ್ ಪ್ಲೇಸ್. ಸೊ ಶೇಕ್ಸ್ಪಿಯರ್ನ ನಾಟಕಗಳನ್ನು ಡಿವೈಡ್ ಮಾಡೋದಾದರೆ, ಪ್ರಾಬ್ಲಮ್ ಪ್ಲೇಸ್ ಅಂತ ಅಂದ್ಕೊಳ್ಳೋದಾದರೆ ಅದರಲ್ಲಿ ಸಿಂಬಲಿನ್. ಸೊ ಅದರಲ್ಲಿ ಬರೋ ಈ ಪದ್ಯ, ದಿಸ್ ಸಾಂಗ್ ಈಸ್ ಸಂಗ್ ಓವರ್ ದ ಡೆಡ್ ಬಾಡೀಸ್ ಆಫ್ ಕ್ಲಾಟನ್ ಆ್ಯಂಡ್ ಫಿಡಲ್. ಈ ಪದ್ಯವನ್ನು ಕ್ಲಾಟನ್ ಮತ್ತು ಫಿಡಲ್ ಅನ್ನುವರ ಶವದ ಮುಂದೆ ನಿಂತು ಹಾಡ್ತಾರೆ. ಓಕೆ, ದ ಲ್ಯಾಟರ್ ಹೂ ಈಸ್ ಆ್ಯಕ್ಚುಲಿ ದ ಹೀರೋಯಿನ್ ಇಮೊಗೇನ್ ಡಿಸ್ಗೈಸ್ಡ್ ಆ್ಯಸ್ ಎ ಬಾಯ್. ಸೊ ಆ್ಯಕ್ಚುಲಿ ಫಿಡಲ್ ಹೀರೋಯಿನ್ ಅವಳು, ಆದರೆ ಅವಳಲ್ಲಿ ಮಾರು ವೇಷದಲ್ಲಿ ಇರ್ತಾಳೆ ಹುಡುಗನ ಹಾಗೆ. ಆ್ಯಂಡ್ ಈಸ್ ನಾಟ್ ರಿಯಲಿ ಡೆಡ್, ಆದರೆ ಅವಳು ಸತ್ತಿರೋದಿಲ್ಲ, ಮೇರಲ್ಲಿ ಡ್ರಗ್ಗಳು ಕುಡಿದಿರ್ತಾಳೆ, ಕುಡಿದು ಅಮ್ಮನಲ್ಲಿ ಬಿದ್ದಿರ್ತಾಳೆ, ಹಾಗೆ ಅವಳು ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡು ಆ ಹಾಡನ್ನು ಹಾಡ್ತಾರೆ. ನೆವರ್ ದ ಲೆಸ್ ಅಟ್ ದ ಪಾಯಿಂಟ್ ಇನ್ ದ ಪ್ಲೇ ವೇರ್ ದೆ ಅಪಿಯರ್. ಸೊ ಈ ಪದ್ಯ ಎಲ್ಲಿ ಕಾಣಿಸುತ್ತೆ? ಸಿಂಬಲಿನ್ ನಾಟಕದಲ್ಲಿ, ಆ ನಾಟಕದ ಆ್ಯಕ್ಟ್ 4 ಸೀನ್ 2ನಲ್ಲಿ ಕಾಣಿಸ್ಕೊಳ್ಳುತ್ತೆ. The lines effectively say that the good thing about being dead is that you no longer need to fear the hardship of life. So ಏನು ಹೇಳುತ್ತೆ ಇಲ್ಲಿ? ದ ಗುಡ್ ಥಿಂಗ್ ಅಬೌಟ್ ದ ಬೀಯಿಂಗ್ ಡೆಡ್, ಸತ್ತು ಹೋದ್ಮೇಲೆ ಅನುಕೂಲ ಏನು ಅಂತ ಹೇಳಿದ್ರೆ,
ಬದುಕಿದ್ದಾಗ ನಾವು ಅನುಭವಿಸುವ ಕಷ್ಟ ಕಾರ್ಪಣ್ಯಗಳು ಸತ್ತ ಮೇಲೆ ಇರೋದಿಲ್ಲ. ಹಾಗಾಗಿ ಸತ್ತ ಮೇಲೆ ಹೆದರ್ಕೋಬೇಡ ಅಂತ ಈ ಪದ್ಯ ಹೇಳುತ್ತೆ. ದಿಸ್ ಪೋಯಮ್ ಹ್ಯಾಸ್ ಬೀನ್ ಟೇಕನ್ ಫ್ರಮ್ ಶೇಕ್ಸ್ಪಿಯರ್ಸ್ ಪ್ಲೇ ಸ್ಪ್ಲೇನ್. ದಿಸ್ ಇಸ್ ಎ ಡೆತ್ ಪೋಯಮ್ ಹ್ಯಾವಿಂಗ್ ಎ ಯೂನಿವರ್ಸಲ್ ಅಪೀಲ್. ಬಹುಶಃ ಯಾರ ಹೆಣದ ಮುಂದೆ ಕೂಡ ಈ ಪದ್ಯವನ್ನು ಹಾಡ್ಬೋದು. ಅಂತಹ ಒಂದು ಫ್ಯೂನರಲ್ ಸಾಂಗ್ ಇದು. ಫ್ಯೂನರಲ್ ಸಾಂಗ್ ಅಂದರೆ ಒಂದು ಸಂಸ್ಕಾರದಲ್ಲಿ ಹಾಡುವಂಥ ಒಂದು ಪದ್ಯ, ಶವ ಸಂಸ್ಕಾರದಲ್ಲಿ ಅನ್ನೋ ಹಾಗೆ. ಇನ್ ದಿಸ್ ಪೋಯಮ್ ದ ಪೋಯಟ್ ಹ್ಯಾಸ್ ಎಕ್ಸ್ಪ್ರೆಸ್ಡ್ ಹಿಸ್ ಫೀಲಿಂಗ್ಸ್ ಫಾರ್ ದ ರೆಸ್ಟ್ ಆಫ್ ದ ಸೋಲ್ ಆಫ್ ದ ಡೆಡ್. ಏನು ತನ್ನ ಎದುರುಗಡೆ 2 ಹೆಣಗಳಿದೆ, ಆ ಹೆಣಗಳಿಗೆ ಒಂದು ಮುಕ್ತಿ ಸಿಗಲಿ ಅನ್ನೋ ಭಾವನೆಯಿಂದ ಹಾಡಿದ ಹಾಡು ಇದು. ಇಟ್ ಈಸ್ ರಿಟನ್ ಫಾರ್ ದ ಕನ್ಸೋಲೇಷನ್ ಆಫ್ ದ ಡೆಡ್. ಎಸ್, ಕನ್ಸೋಲೇಷನ್, ಮುಕ್ತಿ, ಸತ್ತವರಿಗೆ ಮುಕ್ತಿಯನ್ನು ಕೊಡಲಿ ಅನ್ನೋ ಒಂದು ಸಾಂಗ್ ಇದು. ದ ಪೋಯಟ್ ವಾಂಟ್ಸ್ ಟು ಸೇ ದಟ್ ದ ಡೆಡ್ ಪರ್ಸನ್ ಬಿಕಮ್ಸ್ ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ವರ್ಲ್ಡ್ಲಿ ಆಂಗ್ಸೈಟೀಸ್. ಈ ಕವಿ ಶೇಕ್ಸ್ಪಿಯರ್ ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತ ಹೇಳಿದ್ರೆ, ದ ಡೆಡ್ ಪರ್ಸನ್, ಒಮ್ಮೆ ವ್ಯಕ್ತಿ ಸತ್ತು ಹೋದರೆ ಬಿಕಮ್ಸ್ ಫ್ರೀ, ಅವ್ನು ಫ್ರೀ ಆಗಿಬಿಡ್ತಾನೆ ಫ್ರಮ್ ಆಲ್ ಕೈಂಡ್ಸ್ ಆಫ್ ವರ್ಲ್ಡ್ಲಿ ಆಂಗ್ಸೈಟೀಸ್. ವರ್ಲ್ಡ್ಲಿ ಅಂತ ಹೇಳಿದ್ರೆ ನಾವು ಬದುಕುತ್ತಿರುವ ಈ ಭೂಮಿಯಲ್ಲಿ ಏನೆಲ್ಲ ಕಷ್ಟಗಳು ನಾವು ಬದುಕಿರುವಾಗ ಸಿಕ್ಕತ್ತೆ, ಪ್ರಾಬ್ಲಮ್ಸ್ಗಳಾಗತ್ತೆ ನಮಗೆ. ಬಟ್ ಸತ್ತ ಮೇಲೆ ಇದೆಲ್ಲ ಯಾವುದೇ ಆತಂಕಗಳು ನಮ್ಮಲ್ಲಿ ಇರೋದಿಲ್ಲ. ಒಳ್ಳೆಯದಲ್ವಾ? ಇಟ್ ಈಸ್ ಫುಲ್ ಆಫ್ ಮಾರಲ್ ಲೆಸನ್ಸ್. ಈ ಇಡೀ ಒಂದು ಪದ್ಯ ಹಾಡು ಇಂತಹ ಒಂದು ನೀತಿಯನ್ನು ಹೇಳುತ್ತೆ. ಎಸ್, ಈಗ ಸ್ಟ್ಯಾನ್ಸಾ ವೈಸ್ ನಾವು ನೋಡ್ತಾ ಹೋಗುವ. ಮೊದಲನೇ ಸ್ಟ್ಯಾನ್ಸಾ, ಪುಸ್ತಕ ಓಪನ್ ಮಾಡಿ ಇಟ್ಕೊಳ್ಳಿ, ಒಮ್ಮೆ ಓದ್ಕೊಳ್ಳುವ ಅದನ್ನು. ಫಿಯರ್ ನೋ ಮೋರ್ ದ ಹೀಟ್ ಆಫ್ ದ ಸನ್, ಫಿಯರ್ ನೋ ಮೋರ್ ಹೀಟ್ ಆಫ್ ದ ಸನ್, ನಾರ್ ದ ಫ್ಯೂರಿಯಸ್ ವಿಂಟರ್ಸ್ rages. Though thy worldly task has done, home art gone and taken thy wages. Golden lads and girls, almost as chimney sweepers, come to dust. ಇದು ಈ ಹಾಡಿನ ಮೊದಲ ಸ್ಟ್ಯಾನ್ಸ್. ಸೊ 2 ವಾಕ್ಯಗಳನ್ನು ತಗೊಂಡು ನಾವು ಎಕ್ಸ್ಪ್ಲೇನ್ ಮಾಡೋದಾದರೆ, ಫಿಯರ್ ನೋ ಮೋರ್ ಹೀಟ್ ಆಫ್ ದ ಸನ್ ನಾರ್ ದ ಫ್ಯೂರಿಯಸ್ ವಿಂಟರ್ಸ್ rages. ಸೊ ಪ್ರಕೃತಿ, ನಾವು ಬದುಕಿರುವಾಗ ಅಯ್ಯೋ ಬಿಸಿಲು, ಅಯ್ಯೋ ಶೆಕೆ ಅಂತ ಒದ್ದಾಡ್ತೀವಿ ಅಲ್ವಾ? ಹಾಗೆಯೇ ಚಳಿಗಾಲದಲ್ಲಿ ಫ್ಯೂರಿಯಸ್ ವಿಂಟರ್ಸ್ rages, ಅಯ್ಯೋ ತುಂಬ ಚಳಿ ಆಗ್ತಲ್ಲ ಅಂತ ಹೇಳ್ತೀವಿ ಅಲ್ವಾ? ಈ 2 ಅನಾಲಜಿಸ್ ಇಲ್ಲಿ ಯೂಸ್ ಮಾಡ್ಕೊಳ್ತಾರೆ. ಎ ಡೆಡ್ ಪರ್ಸನ್ ಕೆನಾಟ್ ಫೀಲ್ ದ ಹೀಟ್ ಆಫ್ ದ ಸನ್. ಸತ್ತ ಮೇಲೆ ಬಿಸಿನೋ ಚಳಿನೋ ಗೊತ್ತಾಗೋದಿಲ್ಲ. ಎ ಲಿವಿಂಗ್ ಪರ್ಸನ್ ಹ್ಯಾಸ್ ಟು ಫೇಸ್ ದ ಸ್ಕಾರ್ಚಿಂಗ್ ಸನ್. ಸ್ಕಾರ್ಚಿಂಗ್ ಅಂದರೆ ಸುಡುವ, ಉರಿಯುವ ಸೂರ್ಯ. ಆ ಸೂರ್ಯನ ಬಿಸಿಲನ್ನು ನಾವು ತಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಬಿಟ್ಟರ್ ಕೋಲ್ಡ್ನೆಸ್, ಕೋಲ್ಡ್ನೆಸ್ ಅಂದರೆ ಚಳಿ, ಅತ್ಯಂತ ಹೆಚ್ಚು ಚಳಿನ ಕೂಡ ನಾವು ತಡ್ಕೊಳ್ತೀವಿ ಅಲ್ವಾ ಕಷ್ಟದಲ್ಲಿ, ವಿಂಟರ್ ಸೀಸನ್. ಬಟ್ ಆಫ್ಟರ್ ಡೆತ್ ಇದೆಲ್ಲ ಬದುಕಿರೋವಾಗ. ಬಟ್ ಸತ್ತ ಮೇಲೆ ಹಿ ಗೆಟ್ಸ್ ರಿಡ್ ಆಫ್ ದೆಮ್, ಅಂದರೆ ಸತ್ತ ಡೆಡ್ ಬಾಡಿಗೆ ಚಳಿನೂ ಆಗೋದಿಲ್ಲ, ಶೆಕೆ ಕೂಡ, ಬಿಸಿಲು ಕೂಡ ತಾಗೋದಿಲ್ಲ. ಅದು ಹೌದು, ರೈಟ್. ನೆಕ್ಸ್ಟ್ ಲೈನ್ಸಿಗೆ ಹೋಗುವ. ದೋ ದೈ ವರ್ಲ್ಡ್ಲಿ ಟಾಸ್ಕ್ ಹ್ಯಾಸ್ ಡನ್, ಹೋಮ್ ಆರ್ಟ್ ಗಾನ್ ಆ್ಯಂಡ್ ಟೇಕನ್ ದೈ ವೇಜಸ್. ಸೊ ಈಗ ನೋಡಿ ಎಷ್ಟು ಚಂದ ಹೇಳ್ತಾನೆ ಕವಿ ಅಂತ ಹೇಳಿ ಶೇಕ್ಸ್ಪಿಯರ್. ಇದು ಕೆಲವು ಹಳೆಯ ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ಕೊಳ್ತಾನೆ. ಓಕೆ, ದೋ ಇಲ್ಲಿ ನಾವು ಓಲ್ಡ್ ಇಂಗ್ಲೀಷ್ದು, ಮಾಡರ್ನ್ ಇಂಗ್ಲೀಷ್ನಲ್ಲಿ ಯು. ಓಕೆ, ಸೊ ಯುವರ್ ವರ್ಲ್ಡ್ಲಿ ಟಾಸ್ಕ್ ಹ್ಯಾಸ್ ಡನ್. ಸತ್ತ ವ್ಯಕ್ತಿಗೆ ಆ ಹೆಣ್ಣದ ಹೇಳ್ತಾನೆ, ನಿನ್ನ ಕೆಲಸ ಇಲ್ಲಿ ಮುಗೀತು. ಹ್ಯಾಸ್ ಡನ್, ಇದು ಹ್ಯಾಸ್, ಟಿ ಅನ್ನು ಯೂಸ್ ಮಾಡ್ತಾರೆ ಓಲ್ಡ್ ಇಂಗ್ಲೀಷ್ನಲ್ಲಿ. ಹ್ಯಾಸ್ ಡನ್, ನೀನು ಬದುಕಿದ್ವ ದಿನಗಳು ಮುಗೀತು, ನಿನ್ನ ಕೆಲಸ ಇನ್ನು ಮುಗೀತು. ಹೋಮ್ ಆರ್ ಗಾನ್, ಕೆಲಸ ಮುಗಿದು ನಾವೇನು ಹೇಳ್ತೀವಿ ಹೇಳಿ? ನಾವೆಲ್ಲ ಮಾಮೂಲಿ ಕೆಲಸ ಹೋಗ್ತೀವಿ, ಕೆಲಸ ಮುಗಿದ್ಮೇಲೆ ಮನೆಗೆ ಹೋಗ್ತೀವಿ. ಹಾಗೆಯೇ ಈ ಭೂಮಿಯಲ್ಲಿ ಬಂದ ಕೆಲಸ ನಿಂದ ಆಯಿತು. ಆ್ಯಂಡ್ ಟೇಕನ್ ದ ವೇಜಸ್. ಸೊ ನಾವು ಕೆಲಸಕ್ಕೆ ಹೋದರೆ ವೇಜಸ್ ಅಂದರೆ ಕೂಲಿ. ಆ ಕೂಲಿ ತೊಗೊಂಡು ನಾವು ಕೆಲಸ ಮುಗಿಸಿ ಕೂಲಿ ತೊಗೊಂಡು ಮನೆಗೆ ಹೋಗ್ತೀವಿ. ಹಾಗೆಯೇ ಈ ಭೂಮಿಗೆ ಬಂದಿದ್ದಾಯಿತು, ನಮ್ಮ ಕೆಲಸ ನಾವು ಮಾಡಿ ಆಯಿತು, ಈಗ ನಾವು ಮನೆಗೆ ಹೋಗೋದು. ನೀವು ಹೋಗಿದ್ದೀರಾ, ಸತ್ತೋಗಿದ್ದೀರಾ ನೀವು ಅಂತ ಹೇಳಿದ್ರೆ ನೀವು ಮನೆಗೆ ಹೋಗಿದ್ದೀರಾ. ಹೋಗೋವಾಗ ಸುಮ್ಮನೆ ಹೋಗಿಲ್ಲ. ವೇಜಸ್, ಇಲ್ಲಿ ಬದುಕಿದ್ದಾಗ ಏನೆಲ್ಲ ಸಂಪಾದನೆ ಮಾಡಿದ್ರ ಅದನ್ನು ಹಿಡ್ಕೊಂಡು ಹೋಗಿದ್ದೀರಾ ಅಂತ ಹೇಳಿ ಅಲ್ವಾ? ಆಫ್ಟರ್ ಡೆತ್ ಎ ಪರ್ಸನ್ ಗೋಸ್ ಟು ಹೆವೆನ್. ಹೋಮ್ ಅಂದರೆ ಅದು ಸ್ವರ್ಗ ಅಲ್ವಾ? ವಿಚ್ ಈಸ್ ಎ ಪರ್ಮನೆಂಟ್ ಹೋಮ್. ನಾವು ಕೆಲಸ ಮುಗಿಸಿ ಮನೆಗೆ ಹೋಗ್ತೀವಿ. ಆದರೆ ಈ ಭೂಮಿಯಲ್ಲಿ ನಮ್ಮ ಕೆಲಸ ಹುಟ್ಟಿದ ಮೇಲೆ, ನಮಗಿರುವ ಕೆಲಸವನ್ನು ಮುಗಿಸಿದ ಮೇಲೆ
ಸತ್ತೋದ್ಮೇಲೆ ಅಲ್ಲಿಗೆ ನಮ್ಮ ಕೆಲಸ ಇಲ್ಲಿಗೆ ಮುಗೀತು ಅಂತ ನಾವು ನಮ್ಮ ಪರ್ಮನೆಂಟ್ ಹೌಸ್ ಯಾವುದು ಸ್ವರ್ಗ ಹೆವೆನ್ಗೆ ಹೋಗ್ತೀವಿ. ಇದು ಕಂಪ್ಯಾರಿಷನಲ್ಲಿ ಆ್ಯಸ್ ಅ ಲೇಬರರ್ ವರ್ಕ್ಸ್ ಆ್ಯಂಡ್ ಗೋಸ್ ಹೋಮ್ ಆಫ್ಟರ್ ಟೇಕಿಂಗ್ ವೇಜಸ್. ಕೆಲಸ ಮುಗಿದ್ಮೇಲೆ ಕೂಲಿ ತಗೊಂಡು ಮನೆ ಹೋಗ್ತಾರೆ. ಸೊ ಎ ಡೆಡ್ ಪರ್ಸನ್ ಗೋಸ್ ಹೋಮ್ ವಿತ್ ದಿ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ಸ್. ಹಾಗೆಯೇ ಸತ್ತ ವ್ಯಕ್ತಿ ತಾನು ಏನು ಬದುಕಿದ್ದಾಗ ಒಳ್ಳೆ ಕೆಲಸಗಳನ್ನು ಮಾಡಿದರೆ, ಸಾಧನೆಗಳನ್ನು ಮಾಡಿದರೆ ಆ ಹೆಸರು ತಗೊಂಡು ಹೋಗ್ತಾನೆ. ಫೇಲ್ಯೂರ್ ಆಗಿದ್ದರೆ ಆ ದುಃಖಗಳನ್ನು ಹಿಡ್ಕೊಂಡು ಹೋಗ್ತಾನೆ ಅಲ್ವಾ. ಹಾಗೆಯೇ ನೆಕ್ಸ್ಟ್ ಲೈನ್ಸ್, ಗೋಲ್ಡನ್ ಲ್ಯಾಡ್ಸ್ ಆ್ಯಂಡ್ ಗರ್ಲ್ಸ್ ಆಲ್ಮೋಸ್ಟ್ ಆ್ಯಸ್ ಚಿಮ್ನಿ ಸ್ವೀಪರ್ಸ್ ಕಮ್ ಟು ಡಸ್ಟ್. ನೋಡಿ, poet further advises a dead person not to be disappointed from the death. ಆ ಹೆಣಗಳಿಗೆ ಹೇಳ್ತಾನೆ, ಸತ್ತು ಹೆಣಗಳಿಗೆ ಡಿಸಪಾಯಿಂಟ್ ಆಗಬೇಡಿ, ದುಃಖ ಪಡಬೇಡಿ, ಬಿಕಾಸ್ ದ ಡೆತ್ ಈಸ್ ಫೇಟ್ ಆಫ್ ಎವ್ರಿ ಪರ್ಸನ್. ಒಮ್ಮೆ ನಾವು ಹುಟ್ಟಿದ ಮೇಲೆ ಸಾಯಲೇಬೇಕು. ಇಟ್ ಲೇಸ್ ಇಟ್ಸ್ ಐಸಿ ಹ್ಯಾಂಡ್ಸ್ ಓವರ್ ಆಲ್, ವೆದರ್ ಹಿ ಈಸ್ ಎ ಹ್ಯಾಂಡ್ಸಮ್ ಫೆಲೋ, ಎ ಬ್ಯೂಟಿಫುಲ್ ಗರ್ಲ್ ಆರ್ ಎ ಚಿಮ್ನಿ ಸ್ವೀಪರ್, ಆಲ್ ಮಸ್ಟ್ ಡೈ ಒನ್ ಡೇ. ಯಾರೆಲ್ಲ ಸಾಯ್ತಾರೆ? ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು. ನೋಡಿ, ಗೋಲ್ಡನ್ ಲ್ಯಾಡ್ಸ್ ಅಂತ ಹೇಳ್ತಾನೆ. ಲ್ಯಾಡ್ಸ್ ಇಸ್ ಎ ಇನ್ಫಾರ್ಮಲ್ ವರ್ಡ್ ಫಾರ್ ಬಾಯ್ಸ್. ಓಕೆ, ನಾವು ಗೋಲ್ಡನ್ ಸ್ಪೂನ್ ಅಂತೀವಿ ನೋಡಿ, ಹುಟ್ಟದಾಗಿದೆ ಗೋಲ್ಡನ್ ಸ್ಪೂನ್ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಶ್ರೀಮಂತರೇ ಇರ್ಬೋದು, ತುಂಬ ಚೆನ್ನಾಗಿರೋ ಸುಂದರ ಯುವಕನೇ ಇರ್ಬೋದು, ಅಥವಾ ಹುಡುಗಿಯರೇ ಇರ್ಬೋದು. ಆಲ್ಮೋಸ್ಟ್ ಡೈ ಒನ್ ಆರ್ ದಿ ಅದರ್ ಡೇ. ಇವತ್ತರ ನಾಳೆ ಸಾಯ್ತಾರೆ. ಹಾಗೆಯೇ ಶ್ರೀಮಂತರಾಯಿತು, ಸುಂದರವಾಗಿರೋದಾಯಿತು. ಹಾಗೆಯೇ ಚಿಮ್ನಿ ಸ್ವೀಪರ್ಸ್. ಓಕೆ, ಚಿಮ್ನಿ ಸ್ವೀಪರ್ಸ್ ಅಂತ ಹೇಳಿದ್ರೆ ಇಂಗ್ಲೆಂಡ್ ಅಥವಾ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಈ ಮನೆ ಒಳಗಡೆ ಹೊಗೆ ಗೂಡಿರುತ್ತೆ. ಚಳಿಗೋಸ್ಕರ ಅವರು ಶಾಖ ಹಾಕ್ಕೊಳ್ತಾರೆ, ಬಿಸಿ ಮಾಡ್ಕೊಳ್ತಾರೆ. ಆ ಉರುವಲು ಕಟ್ಟಿಗೆಯನ್ನು ಯೂಸ್ ಮಾಡ್ಕೊಳ್ತಾರೆ ಅಥವಾ ಇದ್ದಲನ್ನು ಯೂಸ್ ಮಾಡ್ಕೊಳ್ತಾರೆ. ಆ ಹೊಗೆ ಹೋಗ್ಲಿಕ್ಕೆ ಅಂತೇಳಿ ಆ ಪೈಪನ್ನು ಮಾಡಿರ್ತಾರೆ. ಅದು ಮನೆಯ ಮೇಲೆ, ಚಾವಣಿ ಮೇಲೆ ಉದ್ದ ಬಂದಿರುತ್ತೆ ಅಲ್ವಾ. ಅಲ್ಲಿಂದ ಹೊಗೆ ಹೋಗುತ್ತೆ, ಮನೆ ಒಳಗಡೆ ಬಿಸಿ ಇರುತ್ತೆ. ಇಲ್ಲಿ ನಾವು ಏನು ಮನೆ ಒಳಗಡೆ ಒಲೆಗಳನ್ನು ಯೂಸ್ ಮಾಡ್ಕೊಳ್ತೀವಲ್ವಾ, ಹಾಗೆ ಆ ಹೊಗೆ ಹೋಗ್ಲಿಕ್ಕೆ ಒಂದು ಪೈಪನ್ನು ಕೊಟ್ಟು ಹೊರಗಡೆ ಕೊಟ್ಟಿರ್ತಾರೆ. ಆ ಪೈಪ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಯುರೋಪ್ನಲ್ಲಿ ಚಿಕ್ಕ ಮಕ್ಕಳನ್ನು ಬಳಸ್ಕೊಳ್ತಾರೆ. ಚಿಕ್ಕ ಮಕ್ಕಳು ಆ ಪೈಪ್ನ ಒಳಗಡೆ ಇಳಿದು ಆ ಇಡೀ ಪೈಪನ್ನು ಕ್ಲೀನ್ ಮಾಡಿ ಬರ್ತಾರೆ. ಅವ್ರನ್ನ ಚಿಮ್ನಿ ಸ್ವೀಪರ್ಸ್ ಅಂತ ಹೇಳೋದು. ತುಂಬ ಕಷ್ಟವಾದ ಕೆಲಸ ಅದು ಅಲ್ವಾ. ಎಷ್ಟೋ ಮಕ್ಕಳು ಅಲ್ಲಿ ಸತ್ತು ಕೂಡ ಹೋಗಿದ್ದಾರೆ. ಸೊ ಹಾಗಿದ್ರೆ ಆ ಕಷ್ಟಪಡುವ ಚಿಮ್ನಿ ಸ್ವೀಪರ್ಸ್ ಬಡವರು ಕೂಡ ಸಾಯ್ತಾರೆ, ಗೋಲ್ಡನ್ ಲ್ಯಾಡ್ಸ್ ಆ್ಯಂಡ್ ಗರ್ಲ್ಸ್ ಕೂಡ ಸಾಯ್ತಾರೆ. ಕಮ್ ಟು ಡಸ್ಟ್. ನೋಡಿ, ಸತ್ತ ಮೇಲೆ ಏನಾಗುತ್ತೆ? ಡಸ್ಟ್, ಧೂಳಾಗ್ತೀವಿ. ಮಣ್ಣಿನ ಕಣಗಳ ಜೊತೆಗೆ ವಿಭೂತಿ ಅಥವಾ ಧೂಳು ಅಲ್ವಾ, ಅಥವಾ ನಾವು ಬೆರ್ತು ಹೋಗ್ತೀವಿ ಏನು ಪ್ರಕೃತಿಯ ಒಳಗಡೆ ಅಲ್ವಾ. ಸೊ ಹಾಗಾಗಿ ಸತ್ತ ಹೆಣ್ಗಳು ಹೇಳೋದು, ಎಲ್ಲರೂ ಕೂಡ ನಾವು ಒಂದೊಂದರಲ್ಲಿ ಸಾಯ್ತೀವಿ, ಯಾಕೆ ಹೆದರ್ಕೊಳ್ತೀರಾ? ಸೊ ಸತ್ತ ಮೇಲೆ ನಾವು ಬದುಕಿದ್ದಾಗ ಮಾಡಿದ ಕೆಲಸಕ್ಕೆ ನಾವು ತಕ್ಕ ಪ್ರತಿಫಲವನ್ನು ನಾವು ತಗೊಂಡೋಗ್ತೀವಿ. ಇಷ್ಟು ಮೊದಲನೆಯ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ. ಈಗ ನಾವು ನೆಕ್ಸ್ಟ್ ಸ್ಟ್ಯಾನ್ಸ ಹೋಗುವ. ಎಸ್, ಸೆಕೆಂಡ್ ಸ್ಟ್ಯಾನ್ಸ. ಒನ್ಸ್ ಐ ರೀಡ್ ದ ಹೋಲ್ ಸ್ಟ್ಯಾನ್ಸ. ಫಿಯರ್ ನೋ ಮೋರ್ ದ ಫ್ರೌನ್ ಆಫ್ ದ ಗ್ರೇಟ್. Fear no more the frown of the great, though are past the tyrant's stroke. Care no more to cloth, and yet to thee the reed is as the oak. The scepter, learning, physic must all follow this and come to dust. Yes, ಅದೇ ಒಂದು ಐಡಿಯಾಲಜಿನ ಇಟ್ಕೊಂಡು ಈ ಪದ್ಯವನ್ನು ಕಂಟಿನ್ಯೂ ಮಾಡ್ತಾರೆ. ಎ ಡೆಡ್ ಪರ್ಸನ್ ಈಸ್ ಇಮ್ಯೂನ್ ಫ್ರಮ್ ದ ಆಂಗರ್ ಆಫ್ ಹಿಸ್ ಮಾಸ್ಟರ್, ದ ಬಾಸ್. ನೋಡಿ, ಫಿಯರ್ ನೋ ಮೋರ್ ದ ಫ್ರೌನ್ ಆಫ್ ದ ಗ್ರೇಟ್. ಫ್ರೌನ್ ಅಂತ ಹೇಳಿದ್ರೆ ಸಿಟ್ಟು. ಸೊ ನಾವು ಕೆಲಸ ಮಾಡೋ ಕಡೆಗೆ ಅಥವಾ ನಮಗಿಂತ ಯಾರಾದರೂ ಹಿರಿಯರು ಇರ್ತಾರಲ್ವ, ಅಥವಾ ನಮಗಿಂತ ಬಾಸ್ ಇರ್ತಾರೆ, ಹೆಡ್ ಇರ್ತಾರೆ. ಸೊ ಇನ್ನು ಮೇಲೆ ಅವರ ಸಿಟ್ಟು ನಿನ್ನ ಮೇಲೆ ಬರೋದಿಲ್ಲ, ಬಿಕಾಸ್ ಯು ಆರ್ ನಾಟ್ ಅಲೈವ್ ಅಲ್ವಾ. ಇನ್ನು ಅದ್ರ ಬಗ್ಗೆ ಹೆದರ್ಕೋಬೇಡ ನೀನು. ಅವ್ರನ್ನ ಯಾರು ಜೋರು ಮಾಡೋಕ್ಕೆ ಹೋಗೋದಿಲ್ಲ, ನಿಮಗೆ ಬೈಯೋದಿಲ್ಲ. ಫ್ರೌನ್ ಆಫ್ ದ ಗ್ರೇಟ್, ದೋ ಆರ್ ಪಾ ದ ಟಿರೆಂಟ್ಸ್ ಸ್ಟ್ರೋಕ್. ಓಕೆ, ಟಿರೆಂಟ್ ಅಂತ ಹೇಳಿದ್ರೆ ಎ ಕ್ರೂಯಲ್ ರೂಲರ್, ಎ ಡಿಕ್ಟೇಟರ್, ಒಬ್ಬ ನಿರಂಕುಶ ಅಧಿಕಾರಿ, ತುಂಬ ಕ್ರೂರವಾಗಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದವರು. ಇನ್ನು ನಿನಗೆ ಅದನ್ನೆಲ್ಲ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ
ನಿನ್ನ ಜರ್ನಿ ಇಲ್ಲಿಗೆ ಮುಗಿಯಿತು. ಯಾಕೆ ಹೆದರ್ಕೊಳ್ತೀಯ ನೀನು? ಕೇರ್ ನೋ ಮೋರ್ ಟು ಕ್ಲಾತ್ ಆ್ಯಂಡ್ ಈಟ್, ಟು ದಿ ದ ರೀಡ್ ಈಸ್ ಆಸ್ ದ ಓಕ್. ಲುಕ್ ಅಟ್ ದ ಕಂಪ್ಯಾರಿಸನ್. ಸೊ ಕೇರ್ ನೋ ಮೋರ್ ಟು ದ ಕ್ಲಾತ್ ಆ್ಯಂಡ್ ಈಟ್. ಬದುಕಿದ್ದಾಗ ನಾವು ಕಷ್ಟಪಡ್ದು ಯಾಕೆ ಹೇಳಿ? ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ, ಮೈ ಮುಚ್ಕೊಳ್ಳಿಕ್ಕೆ, ಬಟ್ಟೆ ಬೇಕು, ಊಟ ಬೇಕು ಅಲ್ವಾ? ಬೇಸಿಕ್ ನೆಸೆಸಿಟೀಸ್ ಆಫ್ ಎ ಹ್ಯೂಮನ್ ಬೀಯಿಂಗ್. ಬದುಕಿದ್ದಾಗ ಎಷ್ಟು ಹೋರಾಡ್ತೀವಿ ನಾವು. ಸತ್ತ ಮೇಲೆ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಲ್ಲಿದೆ ಅಲ್ವಾ? ಮೈ ಮೇಲೆ ಒಂದು ಗೇಡು ಬಟ್ಟೆ ಕೂಡ ಬಿಡುವುದಿಲ್ಲ, ಹಾಕೊಂಡದ ಚಿನ್ನ ಕೂಡ ಬಿಡುವುದಿಲ್ಲ. ಇನ್ನು ನಾವು ಮಾಡಿದ ಆಸ್ತಿ ಆಗಲಿ, ಜಾಗ ಆಗಲಿ, ಮನೆಗಳನ್ನಾಗಲಿ ನಾವು ಸತ್ತಾಗ ಹೊತ್ಕೊಂಡು ಹೋಗ್ಲಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ಕೇರ್ ನೋ ಮೋರ್ ಟು ಕ್ಲಾತ್ ಆ್ಯಂಡ್ ಈಟ್. ಬದುಕಿದ್ದಾಗ ನಾವು ಎಷ್ಟು ಕಷ್ಟಪಟ್ಟಿದ್ದೀವಲ್ವಾ, ಅದು ಸತ್ತ ಮೇಲೆ ಅದು ಯಾವುದಕ್ಕೂ ಬೆಲೆ ಇಲ್ಲ ನೋಡಿ. ಸೊ ಟು ದಿ ಅಂದ ಯು. ಓಕೆ, ಯು ಇದು ದ ರೀಡ್ ಈಸ್ ಆ್ಯಸ್ ದ ಓಕ್. ರೀಡ್ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಅದೊಂದು ದೊಡ್ಡ ಮರ, ಅದರ ಸ್ಟೆಮ್ಸ್ ಸಣ್ಣ ಸಣ್ಣ ಕಡ್ಡಿಗಳನ್ನು ಯೂಸ್ ಮಾಡಿಕೊಂಡು ಪೆನ್ನಿನ ಹಾಗೆ ಬರೀಲಿಕ್ಕೆ ಬಳಸ್ಕೊಳ್ತಾ ಇದ್ರು. ಅದು ರೀಡ್. ಸೊ ರೀಡ್ ಈಸ್ ಆ್ಯಸ್ ದ ಓಕ್. ಓಕ್ ಅಂತ ಹೇಳಿದ್ರೆ ದೊಡ್ಡ ಮರ ಅಲ್ವಾ ನೋಡಿ. ಈಗ ದೊಡ್ಡ ಓಕ್ ಟ್ರೀ ಆಗಲಿ ಅಥವಾ ರೀಡ್ ಆಗಲಿ, ನೀನು ಸತ್ತ ಮೇಲೆ ಅದು ನಿನಗೆ ಉಪಯೋಗ ಏನು ಅಲ್ವಾ? ಬಿಕಾಸ್ ಸತ್ತ ಮೇಲೆ ಯಾವುದಕ್ಕೂ ಬೆಲೆನೇ ಇಲ್ಲ. ಅದನ್ನು ಹೇಳಲಿಕ್ಕೆ ಇಲ್ಲಿ ಈ ಒಂದು ಕಂಪ್ಯಾರಿಸನಲ್ಲಿ ಬಳಸ್ಕೊಳ್ತಾರೆ. ಇನ್ ಹಿಸ್ ಲೈಫ್ ಟೈಮ್ ಹೀ ಈಸ್ ಇನ್ ಫೈನಾನ್ಷಿಯಲ್ ಟ್ರಬಲ್. ಅಲ್ಲ, ಬದುಕಿದ್ದಾಗ ನಮಗೆ ಬಟ್ಟೆ ತೊಗೊಳ್ಳಿಕ್ಕೆ, ಊಟಕ್ಕೆ ಎಷ್ಟು ಕಷ್ಟ ಆಗಿರ್ಬೋದಲ್ವ, ಹಣದ ವಿಚಾರಕ್ಕೆ. ಹಿ ಹ್ಯಾಸ್ ನೋ ಸಫಿಷಿಯಂಟ್ ಮನಿ ಫಾರ್ ಬೈಯಿಂಗ್ ನೆಸೆಸರಿ ಕ್ಲಾತ್ ಆ್ಯಂಡ್ ಪ್ರಾಪರ್ ಫಂಡ್. ನೋಡಿ, ನನಗೆ ಬಟ್ಟೆ ತೊಗೊಳ್ಳಿಕ್ಕೆ ಕೂಡ ಕಷ್ಟ ಆಗಿರ್ಬೋದು. ಕಾನ್ಸಿಕ್ವೆಂಟ್ಲಿ ಹಿ ಹ್ಯಾಸ್ ನೋ ಪ್ರಾಪರ್ ಕ್ಲಾತ್ ಟು ಕವರ್ ಹಿಸ್ ಬಾಡಿ ಆ್ಯಂಡ್ ಪ್ರಾಪರ್ ಫುಡ್ ಟು ಸ್ಯಾಟಿಸ್ಫೈ ಹಿಸ್ ಹಂಗರ್. ಹಸಿದ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು, ಕಷ್ಟಪಡ್ತೀವಿ. ಅಥವಾ ಮೈ ಮುಚ್ಚೋಷ್ಟು ಬಟ್ಟೆ ತಗೊಳ್ಳಿಕ್ಕೆ ಕೂಡ ನಮ್ಮ ಹತ್ರ ಕಷ್ಟ ಆಗಿರ್ತೇನೋ, ಕಷ್ಟಪಟ್ಟಿದ್ದೀವಿ. ಬಟ್ ಆಫ್ಟರ್ ಡೆತ್ ಹಿ ಡಸ್ ನಾಟ್ ಫೀಲ್ ಎನಿ ನೆಸೆಸಿಟಿ ಆಫ್ ದೀಸ್ ಥಿಂಗ್. ಸತ್ತ ಮೇಲೆ ಇದು ಯಾವುದಕ್ಕೂ ವರಿ ಮಾಡೋದು ಬೇಡ, ಸಮಸ್ಯೆನೇ ಇಲ್ಲ ಅಲ್ವಾ, ಅಲ್ಲಿ ಮುಗ್ದೋಯ್ತು ಅಲ್ಲಿಗೆ ನಮ್ಮ ಕತೆ ಅಂತ ಹೇಳಿ. ದ ಸ್ಕಲ್ಪ್ಟರ್ ಲರ್ನಿಂಗ್ ಮ್ಯೂಸಿಕ್ must all follow this and come to dust. So see what he says in the next lines here. ಸ್ಕಲ್ಪ್ಟರ್ ಅಂತ ಹೇಳಿದ್ರೆ ಒಂದು ಅಧಿಕಾರವನ್ನು ತೋರಿಸುತ್ತೆ. ಓಕೆ, ಈ ಅಧಿಕಾರಿಗಳು ರೂಲರ್ ಅಥವಾ ಒಂದು ದಂಡ ಅಂತ ಹೇಳ್ತೀವಿ ನಾವು, ರೂಲರ್ ಅಂತ ಹೇಳ್ತೀವಿ, ಅದು ಹಿಡ್ಕೊಂಡಿರ್ತಾರೆ. ಅದು ತನ್ನ ಪವರನ್ನು, ಶಕ್ತಿನ ತೋರಿಸುತ್ತೆ. ಸೊ ಸ್ಕಲ್ಪ್ಟರ್ ಲರ್ನಿಂಗ್ ಫಿಸಿಕ್. ಸೊ ಫಿಸಿಕ್ ಅಂತ ಹೇಳಿದ್ರೆ ಇಲ್ಲಿ ಡಾಕ್ಟರ್ಸ್, ಲರ್ನಿಂಗ್, ಸ್ಟೂಡೆಂಟ್ಸ್, ಟೀಚರ್ಸ್, ಪ್ರೊಫೆಸರ್ಸ್, ಎವ್ರಿಬಡಿ ಅಲ್ವಾ, ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸತ್ತೇ ಸಾಯ್ತಾರೆ. ಸೊ ಅಧಿಕಾರ ಶಾಶ್ವತ ಅಲ್ಲ, ಪದವಿ ಶಾಶ್ವತ ಅಲ್ಲ, ನಾವೇನೇ ಗಳಿಸಿದ್ದು ಕೂಡ ಅದು ಶಾಶ್ವತ ಅಲ್ಲ. ಕೊನೆಗೆ ಎಲ್ಲರೂ ಕೂಡ ಒಂದಿನ ಸಾಯ್ತೀವಿ. ಆಲ್ ಫಾಲೋ ದಿಸ್. ಸೊ ಆ ಒಂದು ಡೆತ್, ಆ ರೂಲನ್ನು ನಾವು ಫಾಲೋ ಮಾಡಲೇಬೇಕು. ಕಮ್ ಟು ಡಸ್ಟ್, ಕೊನೆಗೆ ಮಣ್ಣಲ್ಲಿ ಮಣ್ಣಾಗ್ತಾರೆ. ಡೆತ್ ಈಸ್ ವೆರಿ ಇಂಪಾರ್ಷಿಯಲ್ ನೋಡಿ. ಪಾರ್ಷಿಯಲ್, ಇಂಪಾರ್ಷಿಯಲ್ ಅಪೋಸಿಟ್ ವರ್ಡ್ಸ್ ಇದು. ಪಾರ್ಷಿಯಾಲಿಟಿ ಮಾಡೋದಿಲ್ಲಂತೆ ಸಾವು. ಎಲ್ಲರೂ ಒಂದೇ ಅಲ್ವಾ, ವಯಸ್ಸಾಯಿತು ಅಥವಾ ಏನೋ ಆಯಿತು, ಎಲ್ಲರೂ ಕೂಡ ಸತ್ತ ಮೇಲೆ ಎಲ್ಲರೂ ಒಂದೇ. ಇಟ್ ಡಸಂಟ್ ಡಿಸ್ಟಿಂಗ್ವಿಷ್ ಬಿಟ್ವೀನ್ ದ ಪೂರ್ ಆ್ಯಂಡ್ ದ ರಿಚ್. ಶ್ರೀಮಂತರು ಸಾಯಬೇಕು, ಬಡವರು ಸಾಯಬೇಕು. ಕಿಂಗ್ಸ್, ಲರ್ನ್ಡ್ ಮೆನ್, ಫಿಸಿಷಿಯನ್, ಡಾಕ್ಟರ್ಸ್ ಮಸ್ಟ್ ಡೈ ಒನ್ ಡೇ. ಹಾಗೆ ನಾನು ಡಾಕ್ಟರ್, ನನಗೆಲ್ಲ ಗೊತ್ತು, ನಾನು ಬದುಕ್ತಿದ್ದ ಸಾಧ್ಯವೇ ಇಲ್ಲ. ನಾನು ರಾಜ, ನಾನು ಬದುಕಬೇಕು ತುಂಬ ವರ್ಷ, ಸಾಧ್ಯ ಇಲ್ಲ. ಅಯ್ಯೋ, ನಾನು ಓದ್ಬಿಟ್ಟಿದ್ದೀನಿ, ಡಿಗ್ರಿ ಮಾಡ್ಕೊಂಡಿದ್ದೀನಿ, ನಾನು ಬದುಕಬೇಕು. ನೋ, ಅವರವರ ಸಮಯ ಬಂದಾಗ ಅವರು ಸಾಯಲೇಬೇಕು. ಸೊ ಇದನ್ನು ಈ ಸ್ಟ್ಯಾನ್ಸ ಹೇಳುತ್ತೆ. ಎಸ್, ನೆಕ್ಸ್ಟ್ ಸ್ಟ್ಯಾನ್ಸಾಗ ಹೋಗುವ. ಥರ್ಡ್ ಸ್ಟ್ಯಾನ್ಸ. ಫಿಯರ್ ನೋ ಮೋರ್ ದ ಲೈಟಿಂಗ್ ಫ್ಲ್ಯಾಶ್ nor the all-dreaded thunderstorm. Fear not slander, censure rash, thou hast finished joy and moon. All lovers, young, all lovers must consign to thee and come to dust. Yes, let us go to the lines. Fear no more the lightning flash. Lightning flash, ಸಿಡಿಲು, ಮಿಂಚು ಬರುತ್ತೆ, ಹೆದರ್ತೀವಿ ನಾವು ಅಲ್ವಾ. ಬಟ್ ಸತ್ತ ಮೇಲೆ ಆ ಲೈಟ್ನಿಂಗ್ ಫ್ಲ್ಯಾಶ್, ಆ ಮಿಂಚಿಗೆ, ಸಿಡಿಲಿಗೆ ಅಲ್ವಾ, ನಾಟ್
ಆಲ್ ಡ್ರೆಡೆಡ್ ಥಂಡರ್ ಸ್ಟೋನ್. ನೋಡಿ ಸಿಡಿಲು ಎಷ್ಟು ಹೆದರಿಕೆ ಆಗುತ್ತೆ ನಮಗೆ ಈ ಒಂದು ಮಳೆಗಾಲಗಳಲ್ಲಿ. ಅದಕ್ಕೆ ಹೆದರ್ಕೊಳ್ಳೋ ಹಾಗೆ ಇಲ್ಲ. ಎ ಡೆಡ್ ಮ್ಯಾನ್ ಡಸಂಟ್ ಫಿಯರ್ ದ ಲೈಟ್ನಿಂಗ್ ಫ್ಲಾಶ್ ಆರ್ ಎ ಥಂಡರ್ ಸ್ಟಾರ್ಮ್. ಸಿಡಿಲಾಗಲಿ ಗುಡುಗಾಗಲಿ ಮುಂಚೆಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬದುಕಿದ್ರೆ ಮಾತ್ರ ಅಲ್ವಾ ಅದು. ದ ಸ್ಪೀಕರ್ ಸ್ವಿಚ್ ಅಗೇನ್ ಆ್ಯಂಡ್ ಗೋ ಥ್ರೂ ದ ಮೋರ್ ರೀಸನ್ಸ್. ಇನ್ನೂ ಹಲವಾರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಹೋಗ್ತಾನೆ, ಸತ್ತ ಮೇಲೆ ನಿಮಗೆ ಎಷ್ಟು ಅನುಕೂಲ ಇದೆ ಅಂತ ಹೇಳಿ. ವೈ ಡೆತ್ ಈಸ್ ಸೇಫರ್. ಸಾವು ತುಂಬ ಸೇಫ್ ಆ್ಯಂಡ್ ಮೋರ್ ಸೆಕ್ಯೂರ್ ದ್ಯಾನ್ ಎ ಲೈಫ್. ಬದುಕೋದು ಕಷ್ಟ, ಸತ್ತ ಮೇಲೆ ಸುಲಭ ಅಂತಲೇ ಹೇಳ್ತಾ ಇರೋದು. ನೋ ಸ್ಲ್ಯಾಂಡರ್ ನಾರ್ ಜಾಯ್ ನಾರ್ ಸಾರೋ. ನೋಡಿ ಇಲ್ಲಿ ಹೇಳ್ತಾರೆ ಏನದು, ಫಿಯರ್ ನಾಟ್ ಸ್ಲ್ಯಾಂಡರ್ ಸೆನ್ಶ್ಯೂರ್ ರ್ಯಾಶ್ ದೋ ಹ್ಯಾಸ್ಟ್ ಫಿನಿಶ್ಡ್ ಜಾಯ್ ಆ್ಯಂಡ್ ಮೂನ್. ನೋಡಿ ಚಂದ ಹೇಳ್ತಾನೆ ಇಲ್ಲೀಗ. ಸೊ ಸ್ಲ್ಯಾಂಡರ್ ಅಂತ ಹೇಳಿದ್ರೆ ಕ್ರಿಟಿಸಿಸಮ್, ಟೀಕೆ ಮಾಡ್ತಾರೆ ನಮ್ಮನ್ನು ಅಲ್ವಾ. ನಿಂಗೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ನೀನು ಮಾಡಿದ್ದು ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಯಾಕೆ ಹಿಂಗೆ ಮಾಡಿದೆ, ಪ್ರಶ್ನೆ ಮಾಡೋದು ತುಂಬ ಜನ ಇದ್ದಾರೆ, ಬೈಯೋರು ತುಂಬ ಜನ ಇದ್ದಾರೆ. ಬಟ್ ಸತ್ತ ಮೇಲೆ ದಿರ್ ಇಸ್ ನೋ ಪಬ್ಲಿಕ್ ಕ್ರಿಟಿಸಿಸಮ್. ಓಕೆ, ಜಾಯ್ ಆ್ಯಂಡ್ ಸಾರೋ ಆರ್ ದ ಸೇಮ್ ಫಾರ್ ಹಿಮ್. ಸತ್ತ ಮೇಲೆ ಖುಷಿಯಾಗಲಿ ದುಃಖ ಆಗಲಿ ಎರಡು ಒಂದೇ ಅಲ್ವಾ. ಇನ್ ಈಸ್ ಲೈಫ್ ಟೈಮ್ ಆ ವ್ಯಕ್ತಿ ಸತ್ತವನು, ರೈಟ್. ಸೊ ಸಮ್ಟೈಮ್ ಹೀ ಈಸ್ ಹ್ಯಾಪಿ, ಸಮ್ಟೈಮ್ಸ್ ಸ್ಯಾಡ್. ಅದು ಬದುಕಿದ್ದಾಗ ಕೆಲವು ದುಃಖ ಆಗುತ್ತೆ, ಕೆಲವು ಬೇಜಾರಾಗುತ್ತೆ, ಕೆಲವು ತುಂಬ ಸಂತೋಷ ಆಗುತ್ತೆ ಅಲ್ವಾ. ಒಂದೇ ರೀತಿ ಇರೋದಿಲ್ಲ, ಬೇರೆ ಬೇರೆ ರೀತಿ ಇರ್ತೀವಿ ನಾವು. ಬಟ್ ಸತ್ತ ಮೇಲೆ, ಬಟ್ ಆಫ್ಟರ್ ಡೆತ್ ಹಿ ಡಸಂಟ್ ಫೀಲ್ ಎನಿಥಿಂಗ್. ಸತ್ತ ಮೇಲೆ ಏನೂ ಇರೋದಿಲ್ಲ ಅಲ್ವಾ. ಕೊನೆಗೆ ನಾವು ನೆನಪಲ್ಲಿ ಏನು ಮಾಡ್ಕೊಳ್ತೀವಿ, ಆ ಒಂದು ಸ್ಮೈಲಿಂಗ್ ಫೋಟೋ ಇದ್ದರೆ ಹಾಕ್ಕೊಂಡು ಹಾರ ಹಾಕಿ ಮುಗಿಸ್ಬಿಡ್ತೀವಿ ಅಲ್ವಾ. ಆ ಸ್ಮೈಲ್ ಮಾತ್ರ ಕೊನೆ ತನಕ ಉಳಿಯುತ್ತೆ. ಬಟ್ ನಿಜವಾಗ್ಲೂ ನಗು ನಮ್ಗೆ ಉಳಿಯುತ್ತಾ ಹಾಗೆ ಇಲ್ಲ. ದೇರ್ ಆರ್ ನೋ ಡೇಂಜರ್ಸ್ ಫಿಸಿಕಲ್ ಆರ್ ಎಮೋಷನಲ್ ಟು ಬಿ ಅಫ್ರೇಡ್ ಆಫ್. ನೋಡಿ, ಸೊ ಇನ್ನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಯಾವುದೇ ಅಪಾಯಕ್ಕೂ ಹೆದರ್ಕೊಳ್ಳೋ ಹಾಗಿಲ್ಲ ಅಲ್ವಾ. ಭಾವನೆಗಳು ಅಥವಾ ನನಗೇನೋ ಕೈಗೇನಾಗುತ್ತೆ, ಕಾಲಿಗೇನಾಗುತ್ತೆ, ಹೊಟ್ಟೆಗೇನೋ ಆಗುತ್ತೆ ಅಲ್ವಾ, ಹೀಗೆ ಯಾವುದಕ್ಕೂ ಹೆದರಿಕೆ ಇಲ್ಲ. ಯಾಕೆಂದರೆ ಸತ್ತ ಮೇಲೆ ದೇಹ ಅನ್ನೋದೇ ಇರೋದಿಲ್ವೇ ಅಲ್ವಾ. ಎಸ್, ಆಲ್ ಲವರ್ಸ್ ಯಂಗ್, ಆಲ್ ಲವರ್ಸ್ ಮಸ್ಟ್ ಕನ್ಸೈನ್ ಟು ದಿ ಆ್ಯಂಡ್ ಕಮ್ ಟು ಡಸ್ಟ್. ಆಲ್ ಲವರ್ಸ್, ಯಾರು ಯಾರನ್ನು ಎಷ್ಟು ಬೇಕಾದರೂ ಪ್ರೀತಿ ಮಾಡಲಿ ಅಲ್ವಾ, ಉಳಿಸ್ಕೊಳ್ಳಿ ಸಾಧ್ಯ ಆಗುತ್ತಾ. ಸೊ ನಾವು ಹಿಂದೂ ಪುರಾಣಗಳಲ್ಲಿ ನೋಡೋ ಹಾಗೆ ಸತಿ ಸಾವಿತ್ರಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಬಹುಶಃ ಎಲ್ರಿಗೂ ಗೊತ್ತಿರಬೇಕದು. ಸತಿ ತನ್ನ ಗಂಡನನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯಮನ ಹಿಂದೆ ಕೂಡ ಹೋಗಿ ಗಂಡನ ವಾಪಸ್ ತರ್ತಾಳೆ ಅಂತ ಹೇಳಿ. ಸೊ ಇದು ಸಾಧ್ಯ ಇದೆಯಾ? ಇದು ನೋ, ರೈಟ್. ಯಾಕೆಂದರೆ ಅವಳು ಸತಿ ತನ್ನ ಗಂಡನ ಅಷ್ಟು ಪ್ರೀತಿ ಮಾಡ್ತಾ ಇದ್ಲು ಅಂತ ಹೇಳಿ. ಬಟ್ ಕೊನೆಗೊಂದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಅಟ್ ಲಾಸ್ಟ್ ದ ಪೋಯಟ್ ಸೇಸ್ ದಟ್ ಡೆತ್ ಶುಡ್ ನಾಟ್ ಬಿ ದ ಕಾಸ್ ಆಫ್ ಸಾರೋ. ಸೊ ಸತ್ತ ಮೇಲೆ ನಾವ್ಯಾರು ದುಃಖ ಪಡಬಾರ್ದು ಅಂತ ಹೇಳಿ. ಬಿಕಾಸ್ ಆಲ್ ಪರ್ಸನ್ಸ್ ವೆದರ್ ದೇ ಆರ್ ಯಂಗ್ ಲವರ್ ಓಲ್ಡ್ ಒನ್ ಮಸ್ಟ್ ಡೈ ಆ್ಯಂಡ್ ಮೀಟ್ ದ ಡಸ್ಟ್. ಎಲ್ಲರೂ ಕೂಡ ಪ್ರೀತಿ ಮಾಡೋದು ಬದುಕಿದ್ದಾಗ. ಬಟ್ ಸತ್ತ ಮೇಲೆ ಯಾಕೆ ನಾವು ದುಃಖ ಪಡಬೇಕು? ನೋ, ಆಲ್ ಲವರ್ಸ್ ಡೈ, ನೋ ಮ್ಯಾಟರ್ ಹೌ ಹ್ಯಾಪಿ ದೇ ಆರ್. ದ ಸ್ಪೀಕರ್ ಕನ್ಕ್ಲೂಡ್ಸ್, ಎಷ್ಟು ಖುಷಿಯಾಗಿದ್ರೂ ಪರವಾಗಿಲ್ಲ, ಒಂದಿನ ಸಾಯಬೇಕು. ಇಟ್ ಈಸ್ ಓಕೆ ದಿಸ್ ಪೋಯಮ್. ಓಕೆ, ಇದು ಕೊನೆಗೆ ಮತ್ತೆ ರಿಪೀಟ್ ಮಾಡ್ತೀನಿ. ಈಗ ಥರ್ಡ್ ಸ್ಟ್ಯಾನ್ಸ ಮುಗಿತು, ಲಾಸ್ಟ್ ಸ್ಟ್ಯಾನ್ಸ ಹೋಗುವ. No exorciser harm thee, nor no witchcraft harm thee. Ghost unlaid forbear thee, nothing will come near thee. Quite consummation have, and renown be thy grave. ಕೊನೆಗೆ ಎಷ್ಟು ಚಂದ ಕಂಕ್ಲೂಡ್ ಮಾಡ್ತಾರೆ ನೋಡಿ. Here Shakespeare ends the first 4 lines and the 6th line with an exclamation point. Exclamatory mark ಇದೆ ಇಲ್ಲಿ, ಗಮನಿಸಿ. ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತಾನೆ, ಆಶ್ಚರ್ಯಕರ ಚಿಹ್ನೆ ಅದು. ಈ ಸ್ಪೀಕರ್ ಈಸ್ ಎಕ್ಸ್ಕ್ಲೈಮ್ಡ್ ಓವರ್ ದ ಲ್ಯಾಕ್ ಆಫ್ ಫಿಯರ್. ನೋಡಿ, ಅಯ್ಯೋ ನನಗೆ ಭಯವೇ ಇಲ್ಲ ಅನ್ನೋ ಹಾಗೆ ಒಂದು ಖುಷಿಯಲ್ಲಿ ಅವನು ಎಕ್ಸ್ಕ್ಲೈಮ್ ಆಗ್ತಾನೆ. ನೋಡಿ, ವಿಚ್ ಕ್ರಾಫ್ಟ್ ಅಂತ ಹೇಳಿದರೆ ಈ ಮಂತ್ರ ಮಾಡ್ತಾನಲ್ವ ಅದು. ಸೊ ಎಕ್ಸಾರ್ಷಿಯರ್ ಅಂತ ಹೇಳಿದ್ರೆ ಎ ಮ್ಯಾಜಿಷಿಯನ್, ಈವಿಲ್ ಸ್ಪಿರಿಟ್. ಓಕೆ, ನೆಗೆಟಿವ್ಸನ್ನು ಯೂಸ್ ಮಾಡಿಕೊಂಡು ಮಂತ್ರ ಮಾಡೋಂಥವನು. ಅವನು ನಿನಗೆ ಹಾರ್ಮ್ ಮಾಡೋದಿಲ್ಲ. ದಿ ಅಂದರೆ ಯು. ನೋ ಎಕ್ಸಾರ್ಷಿಯರ್ ಹಾರ್ಮ್ ದಿ. ಯಾವ ಮಂತ್ರ ಮಾಡೋ ಸ್ವಾಮೀಜಿ ಕೂಡ ನೀವು ಏನೂ ಮಾಡಲಿಕ್ಕಾಗೋದಿಲ್ಲ, ವಶೀಕರಣಗಳನ್ನು ಮಾಡಲಿಕ್ಕಾಗೋದಿಲ್ಲ. ನೋ ವಿಚ್ ಕ್ರಾಫ್ಟ್ ಚಾರ್ಮ್ ದಿ. ಚಾರ್ಮ್ ಅಂದರೆ ಆ ಮಂತ್ರ ಪಟಗಳನ್ನು ಮಾಡಿಕೊಂಡು ನಿನ್ನ ಮೇಲೆ ಪ್ರಭಾವ ಬೀರುವಂಥದ್ದು. ನೋ, ಸಾಧ್ಯ ಇಲ್ಲ. ಗೋಸ್ಟ್ ಅನ್ಲೈಡ್ ಫಾರ್ಬೇರ್ ದಿ. ಗೋಸ್ಟ್ ಗೊತ್ತೇ ನಿಮಗೆ,
ಅಂತೇಳಿ ಅಲ್ವಾ. ಸೊ ಗೋಸ್ ಅನ್ಲೇಡ್ ಫಾರ್ಬೇರ್ ಆನ್ಸೆಸ್ಟರ್ಸ್, ನಿನ್ನ ಪೂರ್ವಜರ ಆತ್ಮಗಳು, ದೆವ್ವಗಳು ಕೂಡ ನಿನ್ನ ಕಾಣೋದಿಲ್ಲ, ಯಾಕಂದರೆ ಇವನು ಕೂಡ ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿರ್ತಾನೆ ಅಲ್ವಾ. ನಥಿಂಗ್ ಇಲ್ ಕಮ್ ನಿಯರ್ ದಿ, ಇಲ್ ಅಂದರೆ ನೆಗೆಟಿವ್. ಓಕೆ, ಯಾವುದೇ ದುಷ್ಟಶಕ್ತಿಗಳು ಕೂಡ ನಿನ್ನ ಹತ್ರ ಬರೋದಿಲ್ಲ. ರೈಟ್. ಸೊ ಒಂದು ರೀತಿಲಿ ಕೊನೆಯಲ್ಲಿ ಸ್ಪೀಕರ್ ಆಶ್ಚರ್ಯವಾಗಿ ಖುಷಿಯಲ್ಲಿ ಒಬ್ಬೆ ಹಾಕಿದಾಗೆ ಉಂಟಿದ್ದು. ಕ್ವೈಟ್ ಕನ್ಸುಮೇಷನ್ ಹ್ಯಾವ್ ಆ್ಯಂಡ್ ರಿನೌನ್ ಬಿ ದೈ ಗ್ರೇವ್. ರೈಟ್. ಸೊ ಕನ್ಸುಮೇಷನ್ ಅಂತ ಹೇಳಿದ್ರೆ ಫೈನಲ್ ಕಂಪ್ಲೀಷನ್, ಕನ್ಕ್ಲೂಡ್ ಮಾಡ್ತಾ ಹೋಗ್ತಾನೆ. ರಿನೌನ್ ಬಿ ದೈ ಗ್ರೇವ್, ದೈ ಅಂದರೆ ಯುವರ್. ಸೊ ಕೊನೆಗೆ ಗ್ರೇವ್, ಸ್ಮಶಾನದಲ್ಲಿ ಸಮಾಧಿಯ ಒಳಗಡೆ ಮಲಗಿಸ್ಬಿಡ್ತಾರೆ ಅಲ್ವಾ, ಅಥವಾ ಸುಟ್ಟಾಕ್ತಾರೆ. ನೋಡಿ ಚಂದ ಹೇಳ್ತಾನೆ, ವಿಚ್ ಕ್ರಾಫ್ಟ್ ಆ್ಯಂಡ್ ನೆಗೆಟಿವಿಟಿ ದಟ್ ದ ಡೆಡ್ ಹ್ಯಾವ್ ಟು ವರಿ ಅಬೌಟ್. ನೋ, ದಿರ್ ಇಸ್ ನೋ ವರಿ. ದೀಸ್ ಲೈನ್ಸ್ ಆರ್ ಸಂಗ್ ಎಕ್ಸೈಟೆಡ್ಲಿ, ತುಂಬ ಖುಷಿಯಲ್ಲಿ ಹೇಳಲಾಗುಂಟು, ಆ್ಯಂಡ್ ವಿತ್ ಲಾಟ್ ಆಫ್ ಎನರ್ಜಿ. ದ ಸಾಂಗ್, ದ ಪೋಯಮ್ ಎಂಡ್ಸ್ ವಿತ್ ದ ಸ್ಪೀಕರ್ಸ್ ವಿಶಿಂಗ್ ದ ಟೂ ಡಿಸೀಸ್ಡ್ ಕ್ಯಾಟಸ್ ವೆಲ್ ಇನ್ ಡ್ಯಾಟ್. ಹಾಗಾಗಿ ಹೇಳ್ತಾನೆ ಕೊನೆಯ ಲೈನ್ಗಳು, ನೀವು ಸತ್ತ ಮೇಲಾದರೂ ನೆಮ್ಮದಿಯಾಗಿ ಖುಷಿಯಿಂದ ಬದುಕಲಿಕ್ಕಾಗೋದಿಲ್ಲ, ಸಾಯಬೇಕು ಅಲ್ವಾ, ಸತ್ತಿದ್ದಾರೆ, ಮುಕ್ತಿ ಪಡೀರಿ ಅಂತ ಒಂದು ಹರಿಸ್ಕೊಂಡು ಇರುವಂಥ ಪದ್ಯ ಇದು. ದ ಫೋರ್ತ್ ಆ್ಯಂಡ್ ದ ಫೈನಲ್ ಸ್ಟ್ಯಾಂಡ್ಸ್ ಆಫ್ ದ ಪೋಯಮ್ ಈಸ್ ಡಿಫ್ರೆಂಟ್ ದ್ಯಾನ್ ದೋಸ್ ವಿಚ್ ಕೇಮ್ ಬಿಫೋರ್ ಇಟ್. ದ ರೈಮ್ ಸ್ಕೀಮ್ ಚೇಂಜಸ್ ಆ್ಯಂಡ್ ಸೊ ಡಸ್ ದ ಯೂಸ್ ಆಫ್ ದ ಪಂಕ್ಚುಯೇಷನ್. ಸೊ ಲೆಟ್ ಅಸ್ ಸಿ ದ ಪ್ರೀವಿಯಸ್ ಸ್ಲೈಡ್ನಲ್ಲಿ ಇರ್ತೀಗ ನೋಡಿ. It is lyrical and follows a systematic pattern. Example, ನೋಡಿ, the sun, done, rages, wages, must, dust. ಸೊ ಕೊನೆಗೆ ಲೈನ್ಸ್ಗಳು ಹೀಗೆ ಎಂಟಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇರೋವಂಥದ್ದು. ಸೊ ಇಡೀ ಪದ್ಯ ಯಾವುದ್ರ ಬಗ್ಗೆ ಮಾತಾಡುತ್ತೆ? ಸಾವಿಂದ ಹೆದರಬೇಡಿ. ಓಕೆ, ಇಡೀ ಪದ್ಯವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟ್ಯಾಂಡ್ಸ್ ವೈಸ್ ಲೈನ್ ಬೈ ಲೈನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮತ್ತೊಮ್ಮೆ ನೀವು ಅದನ್ನು ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪದ್ಯ ಓದ್ಕೊಳ್ಳಿ, ಡಿಫಿಕಲ್ಟ್ ವರ್ಡ್ಸ್ನ ಡಿಕ್ಷನರಿ ತೆಗೆದು ಓಕೆ ಅಂಡರ್ಲೈನ್ ಮಾಡಿ ಬರ್ಕೊಳ್ಳಿ, ಪದಗಳ ಅರ್ಥಗಳನ್ನು ಬರ್ಕೊಳ್ಳಿ, ಆಯಿತಾ. ಸೊ ಏನು ಅರ್ಥ ಏನೋ ಸಮಸ್ಯೆಗಳಿದೆ ಅಂತ ಹೇಳಿದ್ರೆ ಜಸ್ಟ್ ಕಾಲ್ ಮೀ ಆರ್ ಮೆಸೇಜ್ ಮೀ. ಥ್ಯಾಂಕ್ ಯು ವೆರಿ ಮಚ್.